ಹಲೋ ಡಿಯರ್ SSLC ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಪ್ರಿಪರೇಟರಿ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟಂತೆ ಒಂದು ಕ್ವೆಶನ್ ಪೇಪರ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಬೆಂಗಳೂರು ಸೌತಿಂದ ನಡೆದಿರತಕ್ಕಂತಹ ಎಕ್ಸಾಮ್ನ ಕ್ವೆಶನ್ ಪೇಪರ್ ಇದಾಗಿರುತ್ತೆ. ಇಲ್ಲಿ ಬಂದಿರತಕ್ಕಂತಹ ಕ್ವೆಶನ್ಸ್ಗಳು ನಿಮಗೆ ಬರ್ತಕ್ಕಂತಹ ಪ್ರಿಪರೇಟರಿ ಎಕ್ಸಾಮ್ ಅಥವಾ ಮೇನ್ ಎಕ್ಸಾಮ್ಸ್ಗೆ ತುಂಬಾ ಹೆಲ್ಪ್ಫುಲ್ ಆಗಿರ್ತವೆ. ಸೊ ಎಲ್ಲ ಕ್ವೆಶನ್ಸ್ಗಳನ್ನು ಯಾವ ರೀತಿ ಸಾಲ್ವ್ ಮಾಡೋದು ಅಂತಕ್ಕಂಥದ್ದನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೇನ್ ಆಗಿ ನಾವು ಇಲ್ಲಿ ಗ್ರಾಮರ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ತಾ ಇದ್ದೇವೆ. ಫಸ್ಟ್ ಕ್ವೆಶನ್ ನೋಡಿ, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವೆಶನ್ ಟ್ಯಾಗ್ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ನಾವು ಕ್ವೆಶನ್ ಟ್ಯಾಗನ್ನು ಏನು ಕೊಟ್ಟಿರ್ತಕ್ಕಂತಹ 4 ಆಯ್ಕೆಗಳಿದಾವೋ ಅವುಗಳಲ್ಲಿ ಸರಿಯಾಗಿರ್ತಕ್ಕಂಥದ್ದು ಯಾವುದು ಅಂತೇಳಿ ಕಂಡುಹಿಡಬೇಕಾಗುತ್ತೆ. ಸೊ ಸ್ಟೇಟ್ಮೆಂಟನ್ನು ಒಂದ್ಸಾರಿ ನೋಡ್ಕೊಂಬಿಡಿ. ಸೂರ್ಯ ರೀಡ್ಸ್ ಅ ಸ್ಟೋರಿ ಬುಕ್ ಅಂತ ಇದೆ. ವಿದ್ಯಾರ್ಥಿಗಳೇ ನೋಡಿ, ಕ್ವೆಶನ್ ಟ್ಯಾಗ್ ಕಂಡುಹಿಡಬೇಕು ಅಂದರೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಹೆಲ್ಪಿಂಗ್ ವರ್ಬ್ ಯಾವುದಾದ್ರೂ ಇದ್ದರೆ ನೋಡಬೇಕು. ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ಯಾವುದಾದ್ರೂ ಹೆಲ್ಪಿಂಗ್ ವರ್ಬ್ ಐತಾ ಅಂತ ನೋಡಿ. ಹೆಲ್ಪಿಂಗ್ ವರ್ಬ್ ಇಲ್ಲ ಅಂದರೆ ಮೇನ್ ವರ್ಬನ್ನು ಗಮನಿಸಬೇಕಾಗುತ್ತೆ. ಮೇನ್ ವರ್ಬನ್ನು ಗಮನಿಸಿ ನೋಡಿ. ಕೊಟ್ಟಿರೋ ಸ್ಟೇಟ್ಮೆಂಟಲ್ಲಿ ಹೆಲ್ಪಿಂಗ್ ವರ್ಬ್ ಯಾವುದೂ ಇಲ್ಲ. ರೀಡ್ಸ್ ಅಂತಕ್ಕಂಥದ್ದು ಏನಿದೆನೋ ಇದು ಮೇನ್ ವರ್ಬ್ ಆಗಿದೆ. ಮತ್ತು ನೋಡಿ, ರೀಡ್ ಅಂತಕ್ಕಂಥದ್ದಕ್ಕೆ ಎಸ್ ಸೇರ್ಕೊಂಡಿದೆ ಅಲ್ವಾ, ರೀಡ್ ಇರೋದಕ್ಕೆ ಎಸ್ ಸೇರ್ಕೊಂಡಿದೆ. ಸೊ ಈ ರೀತಿ ವರ್ಬ್ಗೆ ಎಸ್ ಸೇರ್ಕೊಂಡಿದ್ರೆ ನೆನಪಿಟ್ಕೊಳ್ಳಿ. ವರ್ಬ್ಗೆ ಎಸ್ ಸೇರ್ಕೊಂಡಿದ್ರೆ ನಾವು ಕ್ವೆಶನ್ ಟ್ಯಾಗಲ್ಲಿ ಡಸನ್ನು ಹುಡುಕಬೇಕು. ಇದು ಎಲ್ಲ ಕ್ವೆಶನ್ ಟ್ಯಾಗೂ ಫಿಕ್ಸ್ ಆಗಿ ನಿಮಗೆ ರೂಲ್ ನೆನಪಿರಲಿ. ವರ್ಬ್ ಪ್ಲಸ್ ಎಸ್ ಇದ್ದರೆ ನೀವು ಡಸನ್ನು ಹುಡುಕಿ. ಸೊ ಕೊಟ್ಟಿರೋ ಆಯ್ಕೆಗಳಲ್ಲಿ ಗಮನಿಸಿ, 4 ಆಯ್ಕೆಗಳಿದಾವಲ್ವಾ, ಎಲ್ಲಿ ಡಸ್ ಇದೆ ಅದನ್ನು ಫಸ್ಟ್ ಪತ್ತೆ ಹಚ್ಚಬೇಕು ನಾವು. ಆಪ್ಷನ್ ಸಿ ನೋಡ್ಕೊಳ್ಳಿ, ಇಲ್ಲಿ ಡಸ್ ಇದೆ, ಮತ್ತು ಆಪ್ಷನ್ ಬಿ ಇಲ್ಲೂ ಕೂಡ ಡಸ್ ಇದೆ. ಕೊಟ್ಟಿರೋ ಸ್ಟೇಟ್ಮೆಂಟ್ ಪಾಸಿಟಿವ್ ಇದೆ ಅಂದರೆ ಎಲ್ಲೂ ಕೂಡ ನೋ ಅಥವಾ ನೆಗೆಟಿವ್ ವರ್ಡ್ಸ್ ಯಾವುದೂ ಇಲ್ಲ. ಸೊ ನಾವು ಕ್ವೆಶನ್ ಟ್ಯಾಗಲ್ಲಿ ನಾಟನ್ನು ಹಾಕಲೇಬೇಕಾಗುತ್ತೆ. ಸೊ ಈ ರೀತಿ ಡಸ್ಗೆ ನಾಟ್ ಸೇರ್ಕೊಂಡಿರೋದು ಆಪ್ಷನ್ ಸಿ ಆಗಿರುತ್ತೆ ಅಲ್ವಾ. ಸೊ ಇದೇ ಸರಿಯಾಗಿರ್ತಕ್ಕಂತಹ ಉತ್ತರ. ಸೊ ಈ ರೀತಿ ನೀವು ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಂಡು, ಇಲ್ಲಾಂದರೆ ಮೇನ್ ವರ್ಬ್ ಸಹಾಯದಿಂದ ಮತ್ತು ನೆಗೆಟಿವ್ ವರ್ಡ್ ಆಗಿರ್ತಕ್ಕಂತಹ ನೋ ಅಥವಾ ನಾಟನ್ನು ಕಂಡುಹಿಡಿದ್ಬಿಟ್ಟು ಕ್ವೆಶನ್ ಟ್ಯಾಗನ್ನು ಕಂಡುಹಿಡಬೇಕು. ಇನ್ನು ಸೆಕೆಂಡ್ ಒನ್ ನೋಡಿ, ರೀಡ್ ದ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನನ್ನು ಇಲ್ಲಿ ಕೇಳಿದ್ದಾರೆ. ಸೊ ಕೊಟ್ಟಿರೋ ಏನು ಕಾನ್ವರ್ಜೇಷನಲ್ಲಿ ನೀವು ಡೈರೆಕ್ಟಾಗಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸನ್ನು ಓದ್ಕೊಂಡ್ರೆ ಸಾಕಾಗುತ್ತೆ, ಉತ್ತರವನ್ನು ಕಂಡುಹಿಡಿಬಹುದು. ಇಫ್ ಯು ಡೋಂಟ್ ಮೈಂಡ್ ಕುಡ್ ಐ ಯೂಸ್ ಯುವರ್ ಪೆನ್ ಅಂತ ಇದೆ. ನಿನಗೇನೋ ಅಭ್ಯಂತರ ಇಲ್ಲ ಅಂದರೆ ನಾನು ನಿನ್ನ ಪೆನ್ನನ್ನು ಬಳಸಬಹುದಾ ಅಂತೇಳಿ ಅರ್ಚನಾ ಏನು ಮಾಡ್ತಾ ಇದ್ದಾಳೆ, ದೀಪಾಳನ್ನು ಕೇಳ್ತಾ ಇದ್ದಾಳೆ. ಸೊ ನೋಡಿ, ಇಲ್ಲಿ ಫಸ್ಟ್ ಆಪ್ಷನ್ ಆರ್ಡರ್ ಅಂತ ಇದೆ. ಇದು ಆರ್ಡರ್ ಆಗುತ್ತಾ? ಖಂಡಿತ ಇಲ್ಲ, ಯಾಕೆಂದರೆ ಅವಳು ಒಂದು ವಸ್ತುವನ್ನು ಕೇಳ್ತಾ ಇದ್ದಾಳೆ. ಅದೇ ರೀತಿ ಬಿ ನೋಡಿ, ಸೀಕಿಂಗ್ ಪರ್ಮಿಷನ್. ಎಸ್ ನೋಡಿ, ಅವಳು ಪರ್ಮಿಷನನ್ನು ಕೇಳ್ತಾ ಇದ್ದಾಳೆ. ಖಂಡಿತವಾಗ್ಲೂ ಕೂಡ ಇಲ್ಲಿ ಅವಳು ಪರ್ಮಿಷನ್ ಕೇಳ್ತಾ ಇದ್ದಾಳೆ. ಯಾಕೆಂದರೆ ದೀಪಾಳ ಪೆನ್ನನ್ನು, ಐ ಯೂಸ್ ಯುವರ್ ಪೆನ್ ಅಂತ ಇದೆ ನೋಡಿ, ನಿನ್ನ ಪೆನ್ನನ್ನು ನಾನು ಬಳಸಬಹುದಾ ಅಂತೇಳಿ. ಸೊ ಪರ್ಮಿಷನ್ ಕೇಳ್ತಾ ಇರೋದ್ರಿಂದ ಆನ್ಸರ್ ಇದೇ ಆಗಿರುತ್ತೆ. ಬೇರೆ ಆಪ್ಷನ್ಸ್ಗಳನ್ನು ಕೂಡ ನೀವು ಗಮನಿಸಬೇಕಾದ್ರೆ ಗಿವಿಂಗ್ ಡೈರೆಕ್ಷನ್ ಇದೆ, ಯಾವುದೇ ಒಂದು ಮಾರ್ಗವನ್ನು ತೋರಿಸ್ತಾ ಇಲ್ಲ. ಅಡ್ವೈಸ್ ಅಥವಾ ಯಾವುದೇ ಒಂದು ಸಲಹೆಯನ್ನು ಕೂಡ ಇಲ್ಲಿ ಕೊಡ್ತಾ ಇಲ್ಲ. ಹಾಗಾಗಿ ಆಪ್ಷನ್ ಬಿ ಅನ್ನೋದು ಸರಿಯಾಗಿರೋ ಉತ್ತರ. ಇನ್ನು ಥರ್ಡ್ ಕ್ವೆಶನ್ ನೋಡಿ, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲಾಂಕ್ ಚೂಸಿಂಗ್ ದ ಅಪ್ರೋಪ್ರಿಯೇಟ್ ವರ್ಡ್ ಆರ್ ವರ್ಡ್ಸ್ ಅಂತ ಇದೆ. ಸೊ ಇದು ಇಫ್ ಕ್ಲಾಸ್ಗೆ ಪಟ್ಟಿರ್ತಕ್ಕಂತಹ ಕ್ವೆಶನ್ ಆಗಿರುತ್ತೆ. ಇಫ್ ಯು ಹ್ಯಾಡ್ ಅಟೆಂಡೆಡ್ ದ ಕ್ಲಾಸಸ್ ಯು ಡ್ಯಾಶ್ ಅಂಡರ್ಸ್ಟುಡ್ ಗ್ರಾಮರ್ ವೆರಿ ವೆಲ್ ಅಂತ ಇದೆ. ನೋಡಿ ವಿದ್ಯಾರ್ಥಿಗಳೇ, ಈ ರೀತಿಯ ಇಫ್ ಕ್ಲಾಸ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಬಂದಾಗ ಹೆಚ್ಚಾಗಿ ನಿಮಗೆ 99% 2 ಆಪ್ಷನ್ಗಳು ಮಾತ್ರ ಕೆಲಸ ಮಾಡ್ತವೆ. ಅವು ಯಾವಪ್ಪ ಅಂದರೆ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು. ಇಲ್ಲಿ ನೋಡಿ, ಇಫ್ ಯು ಹ್ಯಾಡ್ ಇದೆ. ಸೊ ಇದೊಂದು ಥರ್ಡ್ ಕಂಡೀಷನಲ್ನ ಸೆಂಟೆನ್ಸ್ ಆಗಿದೆ ಅಂತ ಇಲ್ಲಿ ನಮಗೆ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ ಆನ್ಸರ್ ವುಡ್ ಹ್ಯಾವ್ ಅಥವಾ ವುಡಂಟ್ ಹ್ಯಾವ್ ಅಂತ ಬರಬೇಕು. ಇಲ್ಲಿ ವುಡಂಟ್ ಹ್ಯಾವ್ ಅಂತಕ್ಕಂಥದ್ದು ಯಾವುದೇ ಆಪ್ಷನ್ನಲ್ಲಿ ಇಲ್ಲ. ಸೊ ಸುಲಭವಾಗಿ ನಾವು ವುಡ್ ಹ್ಯಾವ್ ಅಂತೇಳಿ ಟಿಕ್ ಹಾಕ್ಬೋದು. ಇದರ ಮೀನಿಂಗನ್ನು ನೋಡಿ, ಇಫ್ ಯು ಹ್ಯಾಡ್ ಅಟೆಂಡೆಡ್ ದ ಕ್ಲಾಸಸ್, ನೀನು ಒಂದು ವೇಳೆ ಕ್ಲಾಸಸ್ಗಳನ್ನು ಅಟೆಂಡ್ ಮಾಡಿದ್ದಿದ್ರೆ ಯು ಡ್ಯಾಶ್ ಅಂಡರ್ಸ್ಟುಡ್ ಗ್ರಾಮರ್ ವೆರಿ ವೆಲ್, ನೀನು ಗ್ರಾಮರನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೋಬಹುದಾಗಿತ್ತು. ನೋಡಿ, ಎಂಡಿಂಗ್ ಇತ್ತು ಅಂತ ಬಂದರೆ ಆಗ ನಾವು ವುಡ್ ಹ್ಯಾವನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಒಂದು ವೇಳೆ ನೋಡಿ ಅರ್ಥ ಆಗ್ತಾ ಇರಲಿಲ್ಲ, ಕೊನೆಗೆ ಇಲ್ಲ ಅಂತಕ್ಕಂತಹ ಮೀನಿಂಗ್ ನಿಮ್ಗೆ ಏನಾದರೂ ಸಿಕ್ಕರೆ ಅಥವಾ ನೆಗೆಟಿವ್ ಆಗಿ ಸಿಕ್ಕರೆ ಆಗ ವುಡಂಟ್ ಹ್ಯಾವನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಸೊ ಪ್ರತಿ ವರ್ಷ ಬರ್ತಕ್ಕಂತಹ ಪ್ರಶ್ನೆ ಇದಾಗಿದೆ. ಕೇರ್ಫುಲ್ಲಾಗಿ ಆನ್ಸರ್ ಮಾಡಿ. ವುಡ್ ಹ್ಯಾವ್ ಇರಬೇಕು, ಇಲ್ಲ ವುಡಂಟ್ ಹ್ಯಾವ್ ಇರಬೇಕು. ಇನ್ನು ಫೋರ್ತ್ ಕ್ವೆಶನ್ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೂಸ್ ದ ಇನ್ಫಿನಿಟಿವ್ ಕೇಳಿದ್ದಾರೆ. ಸೊ ವಿದ್ಯಾರ್ಥಿಗಳೇ, ಇನ್ಫಿನಿಟಿವ್ ಅಂದ ತಕ್ಷಣವೇ ಮೊದಲನೇ ಕೆಲಸ ಏನಪ್ಪ ಅಂದರೆ ಟು ಅನ್ನು ನೀವು ಹುಡುಕೋಬೇಕು. ಟು ಆದಮೇಲೆ ವರ್ಬನ್ನು ಹುಡುಕಬೇಕು. ಸೊ ನೀವು ಡೈರೆಕ್ಟಾಗಿ ಆಪ್ಷನನ್ನು ಗಮನಿಸಿದ್ರೂ ಸಾಕು, ಉತ್ತರ ಸಿಗುತ್ತೆ ನಿಮಗೆ. ಆಪ್ಷನ್ ಎ ನೋಡಿ,
ಹ್ಯಾವ್ ಅಂತ ಇದೆ. ಆಪ್ಷನ್ ಬಿ ನೋಡಿ ಸ್ಟಡಿ ಇದೆ. ಆಪ್ಷನ್ ಸಿ ಟು ಸ್ಟಡಿ ಇದೆ. ಆಪ್ಷನ್ ಡಿ ಗೆಟ್ ಅಪ್ ಇದೆ. ಸೊ ಟು ಅಂತ ಇರ್ತಕ್ಕಂಥದ್ದು ಕೇವಲ ಒಂದೇ ಒಂದು ಆಪ್ಷನ್, ಅದು ಯಾವುದಪ್ಪ ಅಂದರೆ ಆಪ್ಷನ್ ಸಿ ಆಗಿರುತ್ತೆ. ಸೊ ಅದೇನೇ ಇಲ್ಲಿ ಉತ್ತರ ಆಗಿರುತ್ತೆ, ನೆನಪಿಟ್ಕೊಳ್ಳಿ. ಇನ್ಫಿನಿಟಿವ್ ಅಂದ ತಕ್ಷಣವೇ ಟು ಪ್ಲಸ್ ವರ್ಬ್. ಇನ್ನು ಸೆಕೆಂಡ್ ಮೇನಲ್ಲಿ ಡೂ ಆಸ್ ಡೈರೆಕ್ಟೆಡ್ ಅಂತ ಕೇಳಿದರೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಿದರೆ ನೋಡ್ತಾ ಹೋಗೋಣ. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ ಹ್ಯಾಸ್ 2 ಸಿಲೆಬಲ್ಸ್ ಅಂತ ಕೇಳಿದ್ದಾರೆ. ಸೊ ನಾವು ಕೊಟ್ಟಿರೋ ಪದಗಳಲ್ಲಿ 2 ಸಿಲೆಬಲ್ಸ್ ಹೊಂದಿರೋ ಪದವನ್ನು ಗುರುತಿಸಬೇಕಾಗತ್ತೆ. ನೋಡಿ ಲಾಸ್ಟ್ ಅಂತಕ್ಕಂಥದ್ದು ಒಂದೇ ಒಂದು ಸಿಲೆಬಲ್ ಇದೆ. ನೀವೇನು ಮಾಡಬೇಕು ಅಂದರೆ ಕನ್ನಡದಲ್ಲಿ ಆ ಪದಗಳನ್ನು ನೀವು ಬರ್ಕೊಂಡ್ರೆ ಸಾಕಾಗುತ್ತೆ. ನಿಮ್ಮ ತಲೆಯಲ್ಲಿ ವಿಚಾರ ಮಾಡಿ ಪದಗಳನ್ನು ಸಾಕು, ನೀವೇನು ಕ್ವಶನ್ ಪೇಪರಲ್ಲಿ ಬರೆಯೋದು ಬೇಡ. ಲಾಸ್ಟ್ ಅಂತ ಇದೆ ನೋಡಿ, ಇಲ್ಲಿ ಲಾಸ್ಟಲ್ಲಿ ಇದು ಕಾನ್ಸೋನೆಂಟಿಂದ ಎಂಡ್ ಆಗಿದೆ. ಎಸ್ ಅಂತಕ್ಕಂಥದ್ದು ಏನಾಗಿದೆ ಕಾನ್ಸನೆಂಟ್ ಅಲ್ವಾ. ಸೊ ಲಾ ಅಂತಕ್ಕಂಥದ್ದು ಓವೆಲಿಂದ ಎಂಡ್ ಆಗಿದೆ. ಹೇಗೆ ಅಂದರೆ ನೋಡಿ ಲ್ ಪ್ಲಸ್ ಆ ಇವೆರಡು ಸೇರಿಕೊಂಡು ಆ ಅಂತಕ್ಕಂಥದ್ದು ಸೇರಿಕೊಂಡು ಲಾ ಅಂತ ಆಗಿದೆ. ಸೊ ಈ ರೀತಿ ಓವೆಲ್ ಎಂಡಿಂಗ್ ಆಗಿರೋವನ್ನು ನಾವೇನು ಮಾಡಬೇಕು ಅಂದರೆ ಸಿಲೆಬಲ್ ಆಗಿ ಕೌಂಟ್ ಮಾಡಬೇಕಾಗುತ್ತೆ. ಎಲ್ಲ ಪದಗಳನ್ನು ನೀವು ಇದೇ ರೀತಿಯೇ ಡಿವೈಡ್ ಮಾಡಿಕೊಂಡ್ರೆ ಈಸಿಯಾಗಿ ಕಂಡುಹಿಡಿಬೋದು. ಸೆಕೆಂಡ್ ನೋಡಿ ಮ್ಯೂಸಿಕ್ ಅಂತ ಇದೆ. ಸಿಂಪಲ್ಲಾಗಿ ನಾವು ಕನ್ನಡದಲ್ಲೇ ಬರ್ಕೊಳ್ಳೋದಾದರೆ ಮ್ಯೂಸಿಕ್ ನೋಡಿ, ಇಲ್ಲೂ ಅಷ್ಟೇ ಕೊನೆ ಪದ ಕ ಅಂತಕ್ಕಂಥದ್ದೇನಿದೆ ಕಾನ್ಸನೆಂಟ್ ಇದೆ. ಮ್ಯೂ ಮತ್ತು ಜಿ ಅಂತಕ್ಕಂಥವು ಓವೆಲ್ ಸೌಂಡೊಂದಿಗೆ ಎಂಡ್ ಆಗಿದ್ದಾವೆ. ಹಾಗಾಗಿ ಎರಡು ಇಲ್ಲಿ ಏನಿದಾವಪ್ಪ ಅಂದರೆ ಸಿಲೆಬಲ್ ಇದ್ದಾವೆ. ಸೊ ಇಲ್ಲಿ ಕೇಳಿರೋದು ಕೂಡ 2 ಸಿಲೆಬಲ್, ಹಾಗಾಗಿ ಉತ್ತರ ಮ್ಯೂಸಿಕ್ ಅಂತಕ್ಕಂಥದ್ದೇ ಆಗಿರುತ್ತೆ. ಪೋಸ್ಟ್ ನೋಡಿ ಪೋ ಅಂತ ಒಂದೇ ಒಂದು ಸಿಲೆಬಲ್ ಬರುತ್ತೆ. ಅದೇ ರೀತಿ ಐಡಿಯಾಗೆ ಐ ಡಿ ಯಾ 3 ಸಿಲೆಬಲ್ಗಳು ಬರ್ತವೆ. ಇನ್ನು 6th ಕ್ವಶನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರಾಕೆಟ್ಸ್. ಎಸ್ ನೋಡಿ ಇಂಪ್ರೂವ್ ಅಂತ ಕೇಳಿದರೆ ವಿದ್ಯಾರ್ಥಿಗಳೇ ಇಲ್ಲಿ ಒಂದು ಟಿಪ್ಸನ್ನು ನಾನು ನಿಮಗೆ ಕೊಡ್ತಾ ಇದ್ದೇನೆ. ಅದೇನಪ್ಪ ಅಂದರೆ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತ ಏನು ಕ್ವಶನನ್ನು ಕೇಳಿರ್ತಾರೋ ಇದು ನೋಡ್ಕೊಳ್ಳಿ. ಕರೆಕ್ಟ್ ಫಾರ್ಮ್ ಆಫ್ ದ ವರ್ಡ್ ಅಂತೇಳಿ ಬ್ರಾಕೆಟ್ ಒಳಗಡೆ ಏನು ವರ್ಡ್ ಇರುತ್ತಲ್ವ, ಇಲ್ಲಿ ಇಂಪ್ರೂವ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿ ಬ್ರಾಕೆಟ್ ಒಳಗಡೆ ಕೊಟ್ಟಿರೋ ವರ್ಡ್ಗೆ ನಾವು ಮ್ಯಾಕ್ಸಿಮಮ್ ಏನು ಮಾಡಬೇಕಾಗುತ್ತೆ ಅಂದರೆ ಸಫಿಕ್ಸನ್ನು ಸೇರಿಸಬೇಕಾಗುತ್ತೆ. ಸೊ ಇದರ ಕಡೆ ನಿಮಗೆ ಗಮನ ಇರಲಿ. ಸೊ ಇಲ್ಲಿ ನಾವು ಇಂಪ್ರೂವ್ಗೆ ಯಾವ ಒಂದು ಸಫಿಕ್ಸನ್ನು ಸೇರಿಸ್ಬೋದು ಅಂದರೆ ಮೆಂಟ್ ಅಂತಕ್ಕಂಥದ್ದನ್ನು ಈಸಿಯಾಗಿ ಸೇರಿಸ್ಬೋದು. ಸೊ ಇಲ್ಲಿ ಇಂಪ್ರೂವ್ಮೆಂಟ್ ಅಂತ ಆಗುತ್ತೆ. ಸೊ ಯಾವುದೇ ವರ್ಡನ್ನು ಕೊಟ್ಟಿರಲಿ ನೀವು ಸಫಿಕ್ಸನ್ನು ಆ್ಯಡ್ ಮಾಡಿ ತುಂಬ ಈಸಿಯಾಗಿ ನಿಮಗೆ ಆನ್ಸರ್ ಸಿಗುತ್ತೆ. ಮೊದಲಿಗೆ ಯಾವ ಒಂದು ಸಫಿಕ್ಸನ್ನು ಸೇರಿಸಬಹುದು ಅದರ ಕಡೆನೇ ಗಮನ ಕೊಡಿ. ಇನ್ನು 7th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅ ಸೂಟಬಲ್ ಲಿಂಕರ್ ಅಂತ ಇದೆ. ರಾಜು ವಿಲ್ ಪ್ಲೇ ಟುಡೇ ಡ್ಯಾಶ್ ಹಿ ಗೆಟ್ಸ್ ಅ ಚಾನ್ಸ್ ಅಂತ ಇದೆ. ಸೊ ಇಲ್ಲಿ ಆನ್ಸರ್ ಇಫ್ ಅಂತಕ್ಕಂಥದ್ದು ಬರುತ್ತೆ. ಇಫ್ ಹಿ ಗೆಟ್ಸ್ ಅ ಚಾನ್ಸ್. ಇನ್ನು 8th ಕ್ವಶನ್, ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಾಲಕೇಟಿವ್ ವರ್ಡ್ ಅನ್ನು ಕೇಳಿದರೆ ಕಾಲಮ್ ಬಿ ಯಲ್ಲಿ ಸ್ಟ್ರೇಂಜ್ ಅಂತ ಇದೆ. ಸ್ಟ್ರೇಂಜ್ ಲಾಕ್ ಬರೋದಿಲ್ಲ. ಸ್ಟ್ರೇಂಜ್ ಲುಕ್ ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂತಹ ಉತ್ತರ ಆಗಿರುತ್ತೆ. ಸೊ ಸ್ಟ್ರೇಂಜ್ ಲುಕ್ ಇಸ್ ದ ರೈಟ್ ಆನ್ಸರ್ ಹಿಯರ್. ಇನ್ನು 9th ಒನ್, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಪ್ರಿಪೋಸಿಷನ್ ಕೇಳಿದ್ದಾರೆ. ಮೆನಿ ಶಾಪ್ಸ್ ಕ್ಲೋಸ್ ಡ್ಯಾಶ್ ಸಂಡೇಸ್. ಎಸ್ ನೋಡಿ ಆನ್ ಅಂತಕ್ಕಂಥದ್ದು ಇಲ್ಲಿ ಸರಿಯಾಗಿರ್ತಕ್ಕಂತಹ ಪ್ರಿಪೋಸಿಷನ್ ಆಗಿರುತ್ತೆ. ಸೊ ಇಲ್ಲಿ ಆನ್ ಅಂತ ಫಿಲ್ ಮಾಡಬೇಕು. ಮೆನಿ ಶಾಪ್ಸ್ ಕ್ಲೋಸ್ ಆನ್ ಸಂಡೇಸ್. ಯಾವುದಾದ್ರೂ ಡೇ ಕೊಟ್ಟಾಗ ನಾವು ಆನ್ ಅಂತ ಫಿಲ್ ಮಾಡಬೇಕು. ಸಂಡೇ, ಮಂಡೇ, ಟ್ಯೂಸ್ಡೇ ಈ ರೀತಿ ಯಾವುದೇ ಒಂದು ವೀಕ್ನ ಒಂದು ಡೇ ಕೊಟ್ಟಿದ್ರೆ ಆನ್ ನೆನ್ಪಿಟ್ಕೊಂಡ್ಬಿಡಿ. ಇನ್ನು 10th ಒನ್, ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಅಂತ ಕೇಳಿದರೆ. ಇನ್ ವಿಂಟರ್ ವಿ ವೇರ್ ಉಲನ್ ಕ್ಲಾತ್ಸ್ ಅಂತ ಇದೆ. ಎಸ್ ವಿದ್ಯಾರ್ಥಿಗಳೇ ಇಲ್ಲಿ ಗಮನಿಸಿ, ಉಲನ್ ಕ್ಲಾತ್ಸ್ ಅಂತ ಇದೆ ನೋಡಿ. ಎಂತಹ ಬಟ್ಟೆಗಳು ನೋಡಿ, ಕ್ಲಾತ್ಸ್ ಅಂತಕ್ಕಂಥದ್ದು ನೌನ್ ಆಗಿದೆ. ಇಲ್ಲಿ ಕ್ಲಾತ್ ಇರೋದೇನಪ್ಪ ಅಂದರೆ ಇದು ನೌನ್ ಆಗಿದೆ. ಎಂತಹ ಬಟ್ಟೆಗಳು ಅಂದರೆ ಈ ಒಂದು ನೌನನ್ನು ಡಿಸ್ಕ್ರೈಬ್ ಮಾಡಲಿಕ್ಕೆ ನಾವು ಈ ಪದವನ್ನು ಬಳಸಿದ್ದೇವೆ, ಉಲ್ಲನ್ ಕ್ಲಾತ್ಸ್ ಅಂತಕ್ಕಂಥದ್ದು. ಸೊ ನೌನನ್ನು ಡಿಸ್ಕ್ರೈಬ್ ಮಾಡ್ತಕ್ಕಂತಹ ಪದಗಳನ್ನು ನಾವೇನಂತ ಕರಿತೇವೆ ಅಂದರೆ ಅಡ್ಜೆಕ್ಟಿವ್ ಅಂತ ಕರಿತೇವೆ. ಸೊ ಇಲ್ಲಿ ಉಲ್ಲನ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ ವಿದ್ಯಾರ್ಥಿಗಳೇ. ನೋಡಿ ಪಾರ್ಟ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಪ್ರಶ್ನೆಗಳು ನೌನ್ ಕೇಳಿರ್ತಾರೆ, ಇಲ್ಲಾಂದರೆ ಅಡ್ಜೆಕ್ಟಿವ್ ಕೇಳ್ತಾರೆ, ಇಲ್ಲಾಂದರೆ ಈ ಅಡ್ವರ್ಬನ್ನು ನಿಮ್ಮ ಎಕ್ಸಾಮಲ್ಲಿ ಕೇಳಿರ್ತಾರೆ. ಸೊ ಮ್ಯಾಕ್ಸಿಮಮ್ ಟೈಮ್ ಈ 3ರಲ್ಲೇ ಯಾವುದಾದ್ರೂ ಒಂದನ್ನು ಕೇಳಿರ್ತಾರೆ. ಅದರಲ್ಲೂ ಹೆಚ್ಚಾಗಿ ಅಡ್ಜೆಕ್ಟಿವನ್ನೇ ಕೇಳಿರ್ತಾರೆ. ಇನ್ನು ನೌನ್ ಮತ್ತು ಅಡ್ವರ್ಬ್ಗಳನ್ನು ಕೂಡ ಕೇಳ್ತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಈ 3ಅನ್ನು ನೀವು ಸರಿಯಾಗಿ ಕಲಿತುಕೊಳ್ಳಿ. ಇನ್ನು ಕ್ವಶನ್ ನಂಬರ್ 11, ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರೋಪ್ರಿಯೇಟ್ ಆರ್ಟಿಕಲ್ ಅಂತ ಕೇಳಿದ್ದಾರೆ. ಆರ್ಟಿಕಲ್ ಅಂದ ತಕ್ಷಣವೇ ಎ ಅಥವಾ ಆ್ಯನ್ ಅಥವಾ ದ ಅಂತಕ್ಕಂಥದ್ದು ನಿಮಗೆ ನೆನಪಿರಬೇಕು. ಇಲ್ಲಿ ನೋಡಿ, ಮನೋಜ್ ಈಸ್ ಡ್ಯಾಶ್ ಯಂಗೆಸ್ಟ್ ಬಾಯ್ ಇನ್ ಹೀಸ್ ಕ್ಲಾಸ್ ಅಂತ ಇದೆ.
ಇಲ್ಲಿ ಯಂಗೆಸ್ಟ್ ಅಂತಕ್ಕಂಥದ್ದನ್ನು ಗಮನಿಸಿ ಸೂಪರ್ಲೇಟಿವ್ ಫಾರ್ಮಲ್ಲಿದೆ. ನಾವು ಏನಪ್ಪ ಅಂದರೆ ಈ ರೀತಿ ಆರ್ಟಿಕಲನ್ನು ಫಿಲ್ ಮಾಡಬೇಕು ಅಂದರೆ ಈ ಡ್ಯಾಶ್ ಏನು ಕೊಟ್ಟಿರ್ತಾರಲ್ವ, ಆ ಡ್ಯಾಶ್ ಆದಮೇಲೆ ಇರತಕ್ಕಂತಹ ವರ್ಡ್ ಏನಿರುತ್ತೋ ಅದನ್ನು ಮುಖ್ಯವಾಗಿ ಗಮನಿಸಬೇಕಾಗುತ್ತೆ. ಇನ್ನು ಉಳಿದಿರ್ತಕ್ಕಂಥ ಪದಗಳು ನಮಗೆ ಅಷ್ಟೊಂದು ಮುಖ್ಯ ಆಗೋದಿಲ್ಲ ಆರ್ಟಿಕಲನ್ನು ಕಂಡುಹಿಡಿಬೇಕಾದ್ರೆ. ಸೊ ಇಲ್ಲಿ ಯಂಗೆಸ್ಟ್ ಅಂತಕ್ಕಂಥದ್ದು ಏನಾಗಿದೆ, ಸೂಪರ್ಲೇಟಿವ್ ಆಗಿದೆ. ಸೊ ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಇದ್ದರೆ ನೆನಪಿಟ್ಕೊಳ್ಳಿ, ಸೂಪರ್ಲೇಟಿವ್ ಫಾರ್ಮ್ ಆಫ್ ಅಡ್ಜೆಕ್ಟಿವ್ ಇದ್ದರೆ ಯಾವಾಗಲೂ ಕೂಡ ನಾವು ಡೆಫಿನಿಟ್ ಆರ್ಟಿಕಲ್ ಆಗಿರತಕ್ಕಂತಹ ದ ಅನ್ನೇ ಬಳಸಬೇಕಾಗುತ್ತೆ. ಸೊ ನೀವು ಈಸಿಯಾಗಿ ಇಲ್ಲಿ ದ ಅನ್ನು ಫಿಲ್ ಮಾಡಬಹುದು. ಸೊ ದ ಈಸ್ ದ ಆನ್ಸರ್ ಹಿಯರ್. ಇನ್ನು 12th ಕ್ವಶನ್, ಫಿಲ್ ಇನ್ ದ ಬ್ಲಾಂಕ್ ವಿತ್ ಅಪ್ರೋಪ್ರಿಯೇಟ್ ಟೆನ್ಸ್ ಫಾರ್ಮ್ ಆಫ್ ದ ವರ್ಬ್ ಗಿವನ್ ಇನ್ ಬ್ರಾಕೆಟ್ಸ್ ಅಂತ ಕೇಳಿದ್ದಾರೆ. ಟೆನ್ಸ್ ಫಾರ್ಮನ್ನು ನಾವು ಇಲ್ಲಿ ಬ್ರಾಕೆಟಲ್ಲಿ ಏನು ಕೊಟ್ಟಿದ್ದಾರೋ ಬಿ ಪ್ಲಸ್ ರೈಟ್, ಅದರ ಟೆನ್ಸ್ ಫಾರ್ಮನ್ನು ಹುಡುಕಬೇಕು. ಸೆಂಟೆನ್ಸ್ ನೋಡಿ, ಒನ್ ಡೇ ವೈಲ್ ಐ ಡ್ಯಾಶ್ ಬಿ ಪ್ಲಸ್ ರೈಟ್ ಅ ಬೈಸಿಕಲ್ ಲಾಸ್ಟ್ ಕಂಟ್ರೋಲ್ ಆ್ಯಂಡ್ ವಾಸ್ ಬ್ಯಾಡ್ಲಿ ಹರ್ಟ್ ಅಂತ ಸೆಂಟೆನ್ಸನ್ನು ಕೊಟ್ಟಿದ್ದಾರೆ. ವಿದ್ಯಾರ್ಥಿಗಳೇ, ಬಿ ಅಂತಕ್ಕಂತಹ ನೀವು ವರ್ಬನ್ನು ನೋಡಿದ ತಕ್ಷಣವೇ ನೆನಪಿರಲಿ, ಆ್ಯಮ್, ಈಸ್, ಆರ್, ವಾಸ್, ವರ್ ಇವುಗಳಲ್ಲಿ ಯಾವುದಾದ್ರೂ ಒಂದು ಬರ್ತಾ ಇರುತ್ತೆ ಉತ್ತರ ಆಗಿ. ಇಲ್ಲಿ ನೋಡಿ ಸಬ್ಜೆಕ್ಟನ್ನು ಗಮನಿಸಿ, ಒನ್ ಡೇ ಐ ಅಂತ ಇದೆ, ಸೊ ಸಿಂಗ್ಯುಲರ್ ಆಗಿದೆ. ಸೊ ಈ ಒಂದು ಸೆಂಟೆನ್ಸ್ ಅಂದರೆ ಹೆಲ್ಪಿಂಗ್ ವರ್ಬ್ಗಳಲ್ಲಿ ಯಾವುದು ಸಿಂಗ್ಯುಲರ್ ಇದೆ ನೋಡ್ಕೊಳ್ಳಿ. ಯಾಮ್ ಇದೆ ಅಲ್ವಾ, ಯಾಮನ್ನು ತೆಗೆದುಕೊಳ್ಬೋದು. ಈಸ್ ಅಂತಕ್ಕಂಥದ್ದು ಸಿಂಗ್ಯುಲರ್ ಇದೆ, ಆರ್ ಅನ್ನೋದು ಪ್ಲೂರಲ್ ಆಗಿದೆ, ವಾಸ್ ಅನ್ನೋದು ಸಿಂಗ್ಯುಲರ್ ಆಗಿದೆ, ಮತ್ತು ವರ್ ಅನ್ನೋದು ಪ್ಲೂರಲ್ ಆಗಿರೋದ್ರಿಂದ ಇದನ್ನು ಡಿಲೀಟ್ ಮಾಡ್ತೇವೆ. ಸೊ ಆ್ಯಮ್, ಈಸ್, ವಾಸ್ ಇವುಗಳಲ್ಲಿ ಯಾವುದು ಬರ್ಬೋದು ನೋಡಿ. ಐ ಜೊತೆ ನಾವು ಯಾಮನ್ನು ಯೂಸ್ ಮಾಡ್ತೇವೆ ಅಲ್ವಾ, ಈಸನ್ನು ಯೂಸ್ ಮಾಡೋದಿಲ್ಲ. ಸೊ ಈಸನ್ನು ಕೂಡ ಡಿಲೀಟ್ ಮಾಡೋಣ. ಈಗ ಉಳ್ಕೊಂಡಿರುವ ಆ್ಯಮ್ ಮತ್ತು ವಾಸ್ ಎರಡು ಮಾತ್ರ. ಆ್ಯಮ್ ಪ್ರೆಸೆಂಟಲ್ಲಿ ಯೂಸ್ ಮಾಡ್ತೇವೆ ಆ್ಯಮ್ ಅಂತಕ್ಕಂಥದ್ದನ್ನು, ಅದೇ ರೀತಿ ವಾಸನ್ನು ಪಾಸ್ಟಲ್ಲಿ ಯೂಸ್ ಮಾಡ್ತೇವೆ. ಆ್ಯಮ್ ಅನ್ನೋದು ಪ್ರೆಸೆಂಟ್, ಇದನ್ನು ಕೂಡ ಗಮನಿಸಬೇಕಾಗುತ್ತೆ. ಸೆಂಟೆನ್ಸ್ ನೋಡಿ, ಅ ಬೈಸಿಕಲ್ ಲಾಸ್ಟ್ ಕಂಟ್ರೋಲ್, ಲಾಸ್ಟ್ ಅಂತಕ್ಕಂಥದ್ದು ಪಾಸ್ಟ್ ಟೆನ್ಸಲ್ಲಿದೆ, ಅದ್ರ ಜೊತೆಗೆ ವಾಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಗಮನಿಸಿ, ಇದು ಕೂಡ ಪಾಸ್ಟಲ್ಲಿ ಇದೆ. ಸೊ ನಾವು ಇಲ್ಲಿ ಈ ಸೆಂಟೆನ್ಸ್ ಪಾಸ್ಟ್ ಟೆನ್ಸಲ್ಲಿ ಇದೆ ಅಂತ ಈಸಿಯಾಗಿ ಗುರುತಿಸಬಹುದು. ಸೊ ಆ್ಯಮ್ ಮತ್ತು ವಾಸಲ್ಲಿ ಪಾಸ್ಟ್ ಯಾವುದಾಗಿದೆ, ವಾಸ್ ಅಂತಕ್ಕಂಥದ್ದಲ್ವಾ. ಸೊ ವಾಸನ್ನು ಫಸ್ಟ್ಗೆ ನಾವು ಇಲ್ಲಿ ಫಿಲ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಸೊ ಐ ಆದಮೇಲೆ ನಾವು ಇಲ್ಲಿ ವಾಸನ್ನು ಫಿಲ್ ಮಾಡ್ತೇವೆ. ಇನ್ನು ಈ ರೀತಿ ಹೆಲ್ಪಿಂಗ್ ವರ್ಬ್ಗಳನ್ನು ಬಳಸಿದ ಮೇಲೆ ಏನು ವರ್ಬ್ ಕೊಟ್ಟಿರ್ತಾರಲ್ವ ಅದನ್ನು ING ಫಾರ್ಮಲ್ಲಿ ಬರೆದ್ರೆ ಸಾಕಾಗುತ್ತೆ. ಸೊ ಇಲ್ಲಿ ನಾವು ರೈಡ್ ಇರೋದನ್ನು ರೈಡಿಂಗ್ ಅಂತೇಳಿ ಬರೀಬಹುದು. ಇನ್ನು ಕ್ವಶನ್ ನಂಬರ್ 13, ಯೂಸ್ ದ ವರ್ಡ್ ಬುಕ್ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್ ಅಂತ ಕೇಳಿದರೆ ವರ್ಬ್ ಆಗಿ ಯೂಸ್ ಮಾಡಬೇಕಲ್ವಾ. ಸೊ ಮೊದಲಿಗೆ ನೀವೇನು ಮಾಡ್ಬೋದು ಅಂದರೆ ನಿಮ್ಮ ಹೆಸರನ್ನೇ ಇಲ್ಲಿ ಬರ್ಕೋಬಹುದು. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರು ಒಂದು ವೇಳೆ ಮನೋಜ್ ಆಗಿದ್ದರೆ ಮನೋಜ್ ಅಂತ ಬರ್ಕೊಳ್ಳಿ. ಬುಕ್ ಇರೋದನ್ನು ನೋಡಿ ಪಾಸ್ಟ್ ಟೆನ್ಸಲ್ಲಿ ಬರೆದು ಬಿಡೋಣ, ಮನೋಜ್ ಬುಕ್ಡ್ ಅಂತ ಬರಿತೇವೆ. ಇದರ ಪಾಸ್ಟ್ ಟೆನ್ಸ್ ಫಾರ್ಮನ್ನು ಬರೀರಿ, ಯಾಕೆ ವರ್ಬ್ ಕೇಳಿದ್ದಾರೆ. ಮನೋಜ್ ಬುಕ್ಡ್, ಎಸ್ ಇದ್ರ ಮುಂದೆ ಸೂಟೇಬಲ್ ಆಗಿರತಕ್ಕಂತಹ ಒಂದು ಯಾವುದಾದ್ರೂ ವರ್ಡನ್ನು ಬರಿಬೋದು. ಫಾರ್ ಎಕ್ಸಾಂಪಲ್, ಮನೋಜ್ ಬುಕ್ಡ್ ಎ ಕ್ಯಾಬ್ ಅಂತ ಬರಿಬಹುದು, ಅಥವಾ ಮನೋಜ್ ಬುಕ್ಡ್ ಅ ಟ್ರೈನ್ ಟಿಕೆಟ್, ಈ ರೀತಿ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಸೆಂಟೆನ್ಸನ್ನು ಕ್ರಿಯೇಟ್ ಮಾಡಬಹುದು. ನೀವು ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿಗೆ ಕೇಳಿದರೆ ನೋಡಿ, ಈ ರೀತಿಯ ಪ್ರಶ್ನೆಗಳು ತುಂಬ ವಿದ್ಯಾರ್ಥಿಗಳು ನೀವೇನು ಮಾಡ್ತೀರಿ ಅಂದರೆ ಮಿಸ್ಟೇಕಾಗಿ ಆನ್ಸರ್ನ ಬರೀತಕ್ಕಂತಹ ಚಾನ್ಸ್ ಇರುತ್ತೆ. ಸೊ ಏನು ಮಾಡೋದು ನೋಡಿ, ಫಸ್ಟ್ಗೆ ಗಮನಿಸಿ, ನೋ ಅದರ್ ಅನಿಮಲ್ ಈಸ್ ಆ್ಯಸ್ ಟಾಲ್ ಆ್ಯಸ್ ಜಿರಾಫೆ ಅಂತ ಇದೆ. ಇಲ್ಲಿರೋ ಅಬ್ಜೆಕ್ಟಿವ್ ಏನಿದೆ, ಟಾಲ್ ಇದೆ ಅಲ್ವಾ. ಅವ್ರೇನು ಮಾಡ್ಲಿಕ್ಕೆ ಕೇಳಿದರೆ ಕಂಪ್ಯಾರಿಟಿವ್ ಕೇಳಿದ್ದಾರೆ. ಸೊ ಟಾಲ್ ಅಂದ ತಕ್ಷಣವೇ ನಮಗೆ ಅಬ್ಜೆಕ್ಟಿವ್ ನೆನಪು ಬರಬೇಕು. ಟಾಲ್ ಇರೋದು ಏನು ಮಾಡ್ತೀವಿ ಅಂದರೆ ಟಾಲರ್ ಅಂತ ಮಾಡ್ತೇವೆ, ಮತ್ತು ಟಾಲರ್ ದ್ಯಾನ್ ಅಂತ ಮಾಡಬೇಕು. ನೆನ್ಪಿಟ್ಕೊಳ್ಳಿ, ದ್ಯಾನ್ ಅಂತಕ್ಕಂಥದ್ದು ಕಂಪ್ಯಾರಿಟಿವ್ ಡಿಗ್ರಿಲಿ ಅಬ್ಜೆಕ್ಟಿವನ್ನು ಫಾಲೋ ಮಾಡ್ಕೊಂಡು ಬರುತ್ತೆ. ಈಗ ಮೊದಲಿಗೆ ಏನು ಮಾಡ್ತೀವಿ ಅಂದರೆ ಈ ನೋಡಿ ಜಿರಾಫೆ ಅಂತಕ್ಕಂಥದ್ದು ಇದಲ್ವಾ, ನಾವು ಜಿರಾಫೆ ಬಗ್ಗೆ ಇಲ್ಲಿ ಮಾತಾಡ್ತಾ ಇದ್ದೇವೆ. ಸೊ ಜಿರಾಫೆಯನ್ನು ಫಸ್ಟ್ಗೆ ನೀವು ಬರ್ಕೋಬೇಕಾಗುತ್ತೆ, ಜಿರಾಫೆ ಅಂತೇಳಿ. ಸೊ ಜಿರಾಫೆ ಅಂತ ಬರ್ಕೊಳ್ತೀರಾ. ಮತ್ತು ಹೆಲ್ಪಿಂಗ್ ವರ್ಬ್ ಯಾವುದನ್ನು ಬಳಸಿದ್ದಾರೆ ಅದು ನಮಗೆ ಮುಖ್ಯ ಆಗುತ್ತೆ. ಇಲ್ಲಿ ನೋಡಿ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬ್ ಇದೆ ಅಲ್ವಾ, ಅದನ್ನೇ ತಗೊಳ್ಳಿ, ಜಿರಾಫೆ ಈಸ್ ಅಂತ ಆಗುತ್ತೆ. ಈಗ ಇಲ್ಲೇನು ಅಬ್ಜೆಕ್ಟಿವ್ ಫಾರ್ಮನ್ನು ಕಂಪ್ಯಾರಿಟಿವ್ ಬರೆದಿದ್ದೀವೋ ಅದನ್ನು ತೆಗೆದುಕೊಳ್ಬೇಕು. ಜಿರಾಫೆ ಈಸ್ ಟಾಲರ್ ದ್ಯಾನ್ ಅಂತ ಆಯಿತು, ಟಾಲರ್ ದ್ಯಾನ್. ಈಗ ನೆಕ್ಸ್ಟ್ ನೋಡಿ, ನೋ ಅದರ್ ಇದೆ ಅಲ್ವಾ, ಈ ರೀತಿ ಇದ್ದಾಗ ಎನಿ ಅದರ್ ಅಂತಕ್ಕಂಥದ್ದನ್ನು ಕಂಪ್ಯಾರಿಟಿವ್ ಫಾರ್ಮಲ್ಲಿ ತೆಗೆದುಕೊಳ್ತೇವೆ. ಜಿರಾಫೆ ಈಸ್ ಟಾಲರ್ ದ್ಯಾನ್ ಎನಿ ಅದರ್ ಅಂತ ಆಯಿತು. ನೆಕ್ಸ್ಟ್ ನೋ ಅದರ್ ಆದಮೇಲೆ ಇರತಕ್ಕಂತಹ ಅನಿಮಲನ್ನು ಬರ್ಕೊಳ್ತೇವೆ, ಅನಿಮಲ್ ಅಂಥೇಳಿ. ಸೊ ಇಲ್ಲಿಗೆ
ಕಂಪ್ಯಾರಿಟಿವ್ ಡಿಗ್ರಿಲಿ ಸೆಂಟೆನ್ಸ್ ಮುಗಿಯುತ್ತೆ. ಇನ್ನು ಒಂದು ವೇಳೆ ಇದೇ ಸೆಂಟೆನ್ಸನ್ನು ಸೂಪರ್ಲೇಟಿವ್ಗೆ ಮಾಡಿ ಅಂತ ಕೇಳಿದರೆ ಯಾವ ರೀತಿ ಮಾಡೋದು ಅದನ್ನು ಕೂಡ ಇಲ್ಲಿ ನಾವು ಕಲಿಯೋಣ. ಯಾಕೆಂದರೆ ಎಕ್ಸಾಮಲ್ಲಿ ಹೆಂಗೆ ಬೇಕಾದರೂ ಕೇಳ್ಬೋದಾಗಿರುತ್ತೆ. ಇಲ್ಲೂ ಅಷ್ಟೇ ತುಂಬ ಸಿಂಪಲ್ ಆಗಿರೋ ಟ್ರಿಕ್ಕನ್ನು ಯೂಸ್ ಮಾಡ್ಬೋದು. ಅದೇನಪ್ಪ ಅಂದರೆ ನೋಡಿ, ಜಿರಾಫೆ ಇದೆ ಅಲ್ವಾ, ಸ್ಟಾರ್ಟಿಂಗಲ್ಲೇ ಬರ್ಕೊಂಡ್ಬಿಡಿ. ಜಿರಾಫೆ ಈಸ್ ಅಂತಕ್ಕಂತಹ ಹೆಲ್ಪಿಂಗ್ ವರ್ಬನ್ನು ಇಲ್ಲೂ ಕೂಡ ಯೂಸ್ ಮಾಡ್ತೀವಿ. ಜಿರಾಫೆ ಈಸ್ ನೋಡಿ, ಇಲ್ಲಿ ಸೂಪರ್ಲೇಟಿವ್ ಕೇಳಿದರೆ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಟಾಲ್ ಇರೋದನ್ನು ದ ಟಾಲೆಸ್ಟ್ ಅಂತೇಳಿ ಬರ್ಕೋಬೇಕಾಗುತ್ತೆ. ದ ಟಾಲೆಸ್ಟ್ ಇದು ನಮಗೆ ನೆನಪಿರಬೇಕು. ಜಿರಾಫೆ ಈಸ್ ದ ಟಾಲೆಸ್ಟ್. ಎಸ್ ನೋಡಿ, ಜಿರಾಫೆ ಈಸ್ ದ ಟಾಲೆಸ್ಟ್ ಅನಿಮಲ್ ಅನ್ನು ಇಲ್ಲೇನಿದೆನೋ ಅದನ್ನು ಕೊನೆಗೆ ಬರಿತೇವೆ, ಅನಿಮಲ್ ಅಂಥೇಳಿ. ಸೊ ಇಲ್ಲಿಗೆ ನಮ್ಮ ಒಂದು ಸೂಪರ್ಲೇಟಿವ್ ಡಿಗ್ರಿಲಿ ಬರಲಿಕ್ಕೆ ಸೆಂಟೆನ್ಸ್ ಏನಿತ್ತೋ ಹೀಗೆ ಬರಿಬಹುದು. ಸೊ ಎರಡನ್ನು ಕೂಡ ನೀವು ಸರಿಯಾಗಿ ಕಲ್ತ್ಕೊಳ್ಳಿ. ಇನ್ನು 15th ಒನ್ ನೋಡಿ, ರೀಡ್ ದ ಗಿವನ್ ಕಾನ್ವರ್ಜೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ ಸೆಂಟೆನ್ಸ್ ಇಂಟು ಪ್ಯಾಸಿವ್ ವಾಯ್ಸ್ಗೆ ಕೇಳಿದ್ದಾರೆ. ಸೊ ಐ ಆಮ್ ಕಂಪ್ಲೀಟಿಂಗ್ ದ ಪ್ರಾಜೆಕ್ಟ್ ಅಂತ ಇದೆ. ಫಸ್ಟ್ಗೆ ನಾವೇನು ಮಾಡ್ತೀವಿ ಅಂದರೆ ಐ ಅನ್ನೋದು ಸಬ್ಜೆಕ್ಟ್ ಅಂತ ಗುರುತಿಸ್ಕೊಳ್ತೇವೆ. ಅದೇ ರೀತಿ ಆಮ್ ಕಂಪ್ಲೀಟಿಂಗ್ ಅನ್ನೋದು ವರ್ಬ್ ಆಗಿರುತ್ತೆ, ದ ಪ್ರಾಜೆಕ್ಟ್ ಅಂತಕ್ಕಂಥದ್ದು ಆಬ್ಜೆಕ್ಟ್ ಆಗಿರುತ್ತೆ. ಈ ರೀತಿ ಡಿವೈಡ್ ಮಾಡ್ಕೋಬೇಕು. ಫಸ್ಟ್ಗೆ ಆಬ್ಜೆಕ್ಟನ್ನು ಬರ್ಕೊಳ್ತಾ ಇದ್ವಿ, ಅಂದರೆ ದ ಪ್ರಾಜೆಕ್ಟ್ ಅಂತಕ್ಕಂಥದ್ದನ್ನು. ಸೊ ದ ಪ್ರಾಜೆಕ್ಟ್ ಅಂತೇಳಿ ಬರ್ಕೊಳ್ತೇವೆ. ದ ಪ್ರಾಜೆಕ್ಟ್ ಆದಮೇಲೆ ಒಂದು ಸೂಟಬಲ್ ಹೆಲ್ಪಿಂಗ್ ವರ್ಬನ್ನು ಬಳಸಬೇಕು. ನೋಡಿ, ಆಮ್ ಅಂತಕ್ಕಂಥದ್ದನ್ನು ನೋಡಿದ್ರೆ ಗೊತ್ತಾಗುತ್ತೆ ಪ್ರೆಸೆಂಟ್ ಫಾರ್ಮ್ ಅಂತೇಳಿ. ಸೊ ದ ಪ್ರಾಜೆಕ್ಟ್ ಈಸ್ ಅಂತ ಹೆಲ್ಪಿಂಗ್ ವರ್ಬ್ ತೆಗೆದುಕೊಳ್ತೇವೆ. ದ ಪ್ರಾಜೆಕ್ಟ್ ಈಸ್ ನೋಡಿ, ಕಂಪ್ಲೀಟಿಂಗ್ ಅಂತಕ್ಕಂಥದ್ದು ING ಫಾರ್ಮಲ್ಲಿದೆ. ಈ ರೀತಿ ಇದ್ದಾಗ ಬೀಯಿಂಗನ್ನು ತೆಗೆದುಕೊಳ್ಬೇಕು. ನೆನಪಿಟ್ಕೊಳ್ಳಿ, ING ಅಂದ ತಕ್ಷಣವೇ ಬೀಯಿಂಗ್ ಅನ್ನೋದು ನೆನಪಿರಲಿ. ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್. ಕಂಪ್ಲೀಟಿಂಗ್ ಇದೆ ಅಲ್ವಾ, ಕಂಪ್ಲೀಟ್ ಅಂತಕ್ಕಂತಹ ವರ್ಬನ್ನು V3 ಫಾರ್ಮಲ್ಲಿ ಬರಿಬೇಕು. ಸೊ ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಕಂಪ್ಲೀಟೆಡ್ ಅಂತ V3 ಫಾರ್ಮಲ್ಲಿ ಬರಿತೇವೆ, ಕಂಪ್ಲೀಟೆಡ್. ಇನ್ನು ಬೈ ಅಂತಕ್ಕಂತಹ ಪ್ರಿಪೋಸಿಷನ್, ಇನ್ನು ಯಾರಿಂದ ನೋಡಿ ಐ ಇದೆ ಅಲ್ವಾ, ಮೀ ಅಂತೇಳಿ ಬರ್ಕೊಳ್ತೇವೆ. ಸೊ ಆನ್ಸರ್ ಏನಾಗುತ್ತೆ, ದ ಪ್ರಾಜೆಕ್ಟ್ ಈಸ್ ಬೀಯಿಂಗ್ ಕಂಪ್ಲೀಟೆಡ್ ಬೈ ಮೀ ಅಂತೇಳಿ. ಇನ್ನು ಕ್ವೆಶನ್ ನಂಬರ್ 16 ಏನು ಕೇಳಿದ್ದಾರೆ ಅಂದರೆ ರಿಪೋರ್ಟೆಡ್ ಸ್ಪೀಚ್ಗೆ ನಾವು ಚೇಂಜ್ ಮಾಡಬೇಕಾಗುತ್ತೆ. ಏನು ಇಲ್ಲಿ ಸೆಂಟೆನ್ಸ್ ಕೊಟ್ಟಿದ್ದಾರೋ ವೆನ್ ಡಿಡ್ ಯು ಬೈ ಇಟ್ ಅಂತಕ್ಕಂಥದ್ದು, ಅದನ್ನು ನಾವು ರಿಪೋರ್ಟೆಡ್ ಸ್ಪೀಚ್ಗೆ ಚೇಂಜ್ ಮಾಡಿ ಬರಿಬೇಕಾಗುತ್ತೆ. ಸೊ ಯಾವ ರೀತಿ ನೋಡಿ, ವೆನ್ ಡಿಡ್ ಯು ಬೈ ಇಟ್ ಅಂತ ಇದೆ, ಶಿ ಆಸ್ಕ್ಡ್ ಹಿಮ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ವೆನ್ ಇರೋ WH ವರ್ಡನ್ನು ಅದೇ ರೀತಿಯೇ ಬರ್ಕೊಳ್ಳೋಣ. ಇನ್ನು ಡಿಡ್ ನೋಡಿ, ಡಿಡ್ ಅಂದ ತಕ್ಷಣ ನಿಮಗೆ ನೆನಪಿರಲಿ ಹ್ಯಾಡ್ ಪ್ಲಸ್ V3 ಅಂತಕ್ಕಂಥದ್ದು ಗಮನಿಸಿ ಸರಿಯಾಗಿ. ಹ್ಯಾಡ್ ಪ್ಲಸ್ V3 ಡಿಡ್ ಬಂದಾಗ V3 ಯಾವುದಪ್ಪ ಅಂದರೆ ಯಾವ ವರ್ಬನ್ನು ಕೊಟ್ಟಿರ್ತಾರೋ ಮುಂದೆ ಅದರ V3 ಫಾರ್ಮ್. ಇಲ್ಲಿ ನೋಡಿ ಬೈ ಅಂತಕ್ಕಂಥದ್ದು ಇದೆ ಕೊಟ್ಟಿರೋ ಸೆಂಟೆನ್ಸಲ್ಲಿ, ಇದರ V3 ಫಾರ್ಮ್ ಯಾವುದಾಗುತ್ತೆ ಅದನ್ನು ನಾವು ಗಮನಿಸಬೇಕು. ಬಾಟ್ ಅಂತಕ್ಕಂಥದ್ದು, ಇದನ್ನು ನೆನಪಿಟ್ಕೊಳ್ಳಿ, ಬಾಟ್ ಅಂತಕ್ಕಂಥದ್ದು. ಸೊ ನೋಡಿ, ಈಗ ಸೆಂಟೆನ್ಸ್ ಬನ್ನಿ ಯಾವ ರೀತಿ ಮಾಡೋದು ಅಂತ. ವೆನ್ ಡಿಡ್ ಇದೆ ಅಲ್ವಾ, ಇಲ್ಲಿ ಹ್ಯಾಡನ್ನು ತೆಗೆದುಕೊಳ್ಳೋಣ. ಇಲ್ಲಿ ಯು ಇರೋ ಪ್ರನೌನನ್ನು ಮೊದಲಿಗೆ ಬರ್ಕೋಬೇಕು. ಯಾವ ರೀತಿ, ಜಾನ್ ಇದೆ ಅಲ್ವಾ, ವೆನ್ ಹಿ ಅಂತ ಬರ್ಕೋಬೇಕು. ಯು ಇರೋದನ್ನು ಜಾನ್ ಇರೋದ್ರಿಂದ ಪ್ರನೌನ್ ಹಿ ಆಗುತ್ತೆ. ವೆನ್ ಹಿ ಹ್ಯಾಡ್, ಈಗ ಡಿಡ್ ಇರೋದನ್ನು ಹ್ಯಾಡ್ ಅಂತ ಬರಿತಾ ಇದ್ದೇವೆ. ವೆನ್ ಹಿ ಹ್ಯಾಡ್, ಬೈ ಇರೋದನ್ನು ಏನು ಮಾಡ್ತೇವೆ, ಬಾಟ್ ಅಂತ ಬರಿತೇವೆ. ವೆನ್ ಹಿ ಹ್ಯಾಡ್ ಬಾಟ್ ಅಂತೇಳಿ, ಬಾಟ್ ಇಟ್ ಅಂತ ಬರೆದ್ರೆ ನಮಗೆ ಆನ್ಸರ್ ಸಿಗುತ್ತೆ. ಸೊ ಆನ್ಸರ್ ನೋಡ್ಕೊಳ್ಳಿ, ಶಿ ಆಸ್ಕ್ಡ್ ಹಿಮ್ ವೆನ್ ಹಿ ಹ್ಯಾಡ್ ಬಾಟ್ ಇಟ್ ಅಂತಕ್ಕಂಥದ್ದು. ಇನ್ನು 17th ಕ್ವೆಶನ್, ಇಲ್ಲಿ ಎರರ್ಸ್ ಇರ್ತವೆ, ಅವುಗಳನ್ನು ಸರಿಪಡಿಸಿ ನಾವು ಬರಿಬೇಕಾಗುತ್ತೆ. ಈಗ ಸ್ಟೇಟ್ಮೆಂಟನ್ನು ಒಂದ್ಸಾರಿ ನೋಡಿ. ದ ಕಿಂಗ್ ವಾಸ್ ವೆರಿ ಹ್ಯಾಪಿ ಟು ಹ್ಯಾವ್ ಮೇಡ್ ಪೀಸ್ ವಿತ್ ಹೀಸ್ ಎನಿಮಿ ಸೋ ಈಸಿ ಆ್ಯಂಡ್ ಟು ಹ್ಯಾವ್ ಒನ್ ಹಿಮ್ ಓವರ್ ಅ ಫ್ರೆಂಡ್ ಅಂತ ಇದೆ. ಎರಡು ಮಿಸ್ಟೇಕ್ಸ್ ಯಾವ್ಯಾವಿದ್ದಾವೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂತ ಇದೆ. ಇಲ್ಲಿ ನೋಡಿ ಪೀಸ್ ಅಂತಕ್ಕಂಥದ್ದು ಇದೆ ಅಲ್ವಾ, ಇದರ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ. ವಿದ್ಯಾರ್ಥಿಗಳೇ ಗಮನಿಸಿ, ಏನಪ್ಪ ಅಂದರೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂತ ಕೊಟ್ಟಾಗ ಆಲ್ಮೋಸ್ಟ್ ಏನಾಗ್ತವೆ ಅಂದರೆ ಹೋಮೋಫೋನ್ಸನ್ನೇ ಕೇಳಿರ್ತಾರೆ. ಏನು ಕೇಳಿರ್ತಾರೆ, ಹೋಮೋಫೋನ್ಸನ್ನೇ ಕೇಳಿರ್ತಾರೆ. ಸೊ ಕೊಟ್ಟಿರೋ ವರ್ಡ್ಗೆ ಹೋಮೋಫೋನನ್ನು ನಾವು ಬರಿತೇವೆ. ಇಲ್ಲಿ ನೋಡಿ ಪೀಸ್ ಅಂತ ಇದೆ ಅಲ್ವಾ, ಇದರ ಸ್ಪೆಲ್ಲಿಂಗ್ ತಪ್ಪಾಗಿದೆ, ಪೀಸ್ ಅಂತ ಬರಬೇಕು. ಪ್ರೊನೌನ್ಸಿಯೇಷನ್ ಸೇಮ್ ಇದೆ, ಬಟ್ ವರ್ಡ್ ಏನಾಗುತ್ತೆ ಪೀಸ್ ಅಂತ ಬರುತ್ತೆ, PEACE. ಸೊ ನೀವು ಇದನ್ನು ಸರಿಪಡಿಸಿ ಬರೀರಿ. ಇನ್ನು ಸೆಕೆಂಡ್ ಒನ್, ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಇದೆ ನೋಡಿ. ಸೊ ಎಡ್ವರ್ಬಿಯಲ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ಮ್ಯಾಕ್ಸಿಮಮ್ ವರ್ಡ್ಸ್ಗೆ ನಾವು ಏನು ಮಾಡ್ತೇವೆ ಅಂದರೆ LY ಸೇರಿಸ್ಬೇಕಾಗುತ್ತೆ.
ನೆನ್ಪಿಟ್ಕೊಳ್ಳಿ. ಯಾವುದೋ ಒಂದು ವರ್ಡ್ಗೆ LYನ ಸೇರಿಸ್ಬೋದಾ ಅದನ್ನು ಹುಡುಕಿ. ಇಲ್ಲಿ ನೋಡಿ ಈಸಿ ಅಂತ ಇದೆ ಅಲ್ವಾ, ಈ ಈಸಿಗೆ ನಾವು ಏನು ಮಾಡಬೇಕು ಅಂದರೆ ಈಸಿಲಿ ಅಂತ ಚೇಂಜ್ ಮಾಡಿ ಬರಿಬೇಕಾಗುತ್ತೆ, LYನ ಸೇರಿಸ್ತೇವೆ. ಸೊ ಇಲ್ಲಿಗೆ ಎಡ್ವರ್ಬಿಯಲ್ ಮಿಸ್ಟೇಕ್ ಕೂಡ ಕರೆಕ್ಟ್ ಆಗುತ್ತೆ. ಸೊ ಈ ರೀತಿ ನೀವು ಗ್ರಾಮರ್ ಪ್ರಶ್ನೆಗಳನ್ನು ತುಂಬ ಕ್ಲೋಸ್ ಅಬ್ಸರ್ವೇಷನ್ ಮಾಡಿಕೊಂಡು ಕರೆಕ್ಟಾಗಿ ಉತ್ತರಿಸಿ. ಇನ್ನು 2 ಅಂಕದ ಪ್ರಶ್ನೆಗಳು ಸುಮಾರು 7 ಪ್ರಶ್ನೆಗಳು ಇಲ್ಲಿರ್ತವೆ. 14 ಅಂಕಗಳಿಗೆ ಈ ಪ್ರಶ್ನೆಗಳನ್ನು ಕೂಡ ನೀವು ನೋಡ್ಕೋಬಹುದು. ಇವುಗಳ ಆನ್ಸರ್ ಬೇಕು ಅಂದರೆ ಎಸ್ ವಿ ವಾಂಟ್ ಆನ್ಸರ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಮುಂದಿನ ದಿನಗಳಲ್ಲಿ ಈ ಒಂದು ಪ್ರಶ್ನೆಗಳಿಗೂ ಕೂಡ ವಿಡಿಯೋ ಮಾಡಿ ಸಪ್ರೇಟಾಗಿ ಹಾಕಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಇನ್ನು 3 ಮಾರ್ಕ್ಸ್ನ ಪ್ರಶ್ನೆಗಳು ಕೂಡ 2 ಇದ್ದಾವೆ, ಗಮನಿಸ್ಕೊಳ್ಳಿ. ಸ್ಕ್ರೀನ್ಶಾಟ್ ತೊಗೋಬಹುದು ನಿಮಗೆ ಪ್ರಶ್ನೆಗಳನ್ನು ಪ್ರಾಕ್ಟೀಸ್ ಮಾಡಬೇಕು ಅಂದರೆ. ಇನ್ನು ಎಕ್ಸ್ಟ್ರಾಕ್ಟ್ಗೆ ಸಂಬಂಧಪಟ್ಟಂತೆ 4 ಪ್ರಶ್ನೆಗಳು ಕೂಡ ಇದ್ದಾವೆ. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ಶಾಟ್ ಫಾರ್ ದೀಸ್ ಕ್ವೆಶನ್ಸ್ ಆಲ್ಸೋ. ಹಿಯರ್ ಇಸ್ ದ ಪ್ರೊಫೈಲ್. ರವೀಂದ್ರನಾಥ್ ಟ್ಯಾಗೋರ್ ಅವರ ಪ್ರೊಫೈಲನ್ನು ಕೇಳಿದ್ದಾರೆ. ಸ್ಟೋರಿ ಇದೆ, ಗಮನಿಸಿ. ಪಿಕ್ಚರ್ ರೈಟಿಂಗ್ ಕೂಡ ಇದೆ. ಎಲ್ಲ ಪ್ರಶ್ನೆಗಳನ್ನು ಕೂಡ ನೀವು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡಬಹುದು. ಈ ಒಂದು ಪ್ರಶ್ನೆ ಪತ್ರಿಕೆಯ ಒಂದು PDF ಕಾಪಿ ಏನಾದರೂ ಬೇಕು ಅಂದರೆ PDF ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದರೆ ಇದರ ಒಂದು PDF ಫಾರ್ಮ್ಯಾಟನ್ನು ಕೊಡಲಿಕ್ಕೆ ನಾನು ಪ್ರಯತ್ನವನ್ನು ಮಾಡ್ತೇನೆ. Yes, dear students, thank you for watching. Let's meet in next video. Until, take care and keep learning. Bye bye.